ನನ್ನ ದೇವಿ ಕಾಡುವಳು ಸುಮಪಾನವೇ ಅವರಾಗುತ್ತ ನನ್ನ ದೇಯ ಸೇರಿದಳು. ಅಯ್ಯಪ್ಪ ಏನ ದಿನ ಹಾಕಿ ಬರ್ತದ ಏನದ ನೀವು ಮಾಡ್ಕೊಂಡ್ರಿ ಇಟೇ ಗತಿ ನನ್ ತಿನ್ನೇ ಹೋಯ್ತಲ್ಲ ಕಟ್ಕೊಂಡು ಏನ್ ಸುಖ ಕೊಟ್ಟಿರೋ ಏನು ನಿಂದೇನದ ಕಿರಿಕಿರಿ ನಿನ್ನ ಗಂಡದು ಹೀಗದ ನಿಂದ ಹೀಗದ ನಾ ಎಲ್ಲಾರ ಸಾಯಿ ನೀವು ಇಟ್ಕೊಳಕಾಗ ಹಸದು ಮಾಡ್ತೀರ ಹೋಗು ನಿಮ್ಮ ಅಪ್ಪ ತಂದ್ಕೊಟ್ಟ ಮಾಡಾಗ್ಲಾಗಲ್ಲ ಸಾಯಿಗಾರ ಹೋಗು ಕುಣಿಗೇರಿಗಾರ ಹೋಗು ನನಗೆ ಹೋಗ್ತಿದಿ ನಿಮ್ಮ ಅಪ್ಪ ಕೊಡ್ತಾನೆ ನೀ ಏನ್ ನಾವು ಕೊಡೋದೇನ್ ನಾನು ಹೋಲಿ ನಿಂದ ನಿನ್ನ ಕುಡ್ದಿನ ಇಂತ ಇಂತ ಈ ಮಗುವಿನ ರಕ್ಷಣೆ ಮಾಡುವವರು ಯಾರು? ಹಿಂಗೆ ಮಾಡಿದ್ರ ಮಗು ಕಲಿಯೋದ್ರೆ ಹಂಗ ಏನಾರ ಮಾನಸಿಕ ಮಾಡೋದಂದ್ರೆ ಹಂಗ ಅವ್ರಪ್ಪದೆಲ್ಲ ಕುಡುಕರವ ಹೆಂಡತಿ ಹೊಡೆಯವ ಹೆಂಡತಿ ಗಂಡ ನೋಡ್ಬೇಕ ಮಗುವಿಗೆ ನೋಡ್ಬೇಕ ಮಗುವಿನ ಪರಿಸ್ಥಿತಿ ಹೀನಾಯವಾಗ ಆಗ್ಯದ. ಎಲ್ಲ ಬಿಟ್ಟು ಟೀಚರ್ ಹತ್ರ ಹೋಗ್ಬೇಕು ಹೇಳ್ಬೇಕಂದ್ರು ಟೀಚರ್ ಕೇರ್ ಮಾಡ್ತಿಲ್ಲ ಯಾರಿಗೆ ಹಾಕೋಬೇಕು ಹಿಂಗಾದ್ರೆ ಸಮಾಜ ಎಲ್ಲ ಹೋಗ್ಬೇಕು. ಯಾರಾದ್ರೂ ಒಬ್ಬರಾಗ ಈ ಮಗುವಿನ ರಕ್ಷಣೆ ಮಾಡೋರು ಯಾರು? ಕುಟುಂಬ ಮಾಡ್ಬೇಕು. ಮೊದಲು ನಾವು ಪ್ರತಿಯೊಬ್ಬ ತಂದೆ ತಾಯಿ ಕುಟುಂಬದಲ್ಲಿರುವಂತಹ ತಂದೆ ತಾಯಿ ಮಗು ಬೆಳೆಯದ ಫಸ್ಟ್ ದೈಹಿಕವಾಗಿ ಮಾನಸಿಕವಾಗಿ ಸಮೃದ್ಧಿಯಾಗಿ ಬೆಳೆಯೋದಲ್ಲಿ ಕುಟುಂಬದಲ್ಲಿ ಆ ಕುಟುಂಬಕ್ಕೆ ಅದು ಭಾವನಾತ್ಮಕವಾಗಿ ಯಾವ ರೀತಿಯಾಗಿ ಬೇಕಾದಂತಹ ವಾತಾವರಣವನ್ನು ಪ್ರತಿಯೊಬ್ಬ ತಂದೆ ತಾಯಿ ಅದನ್ನು ನಿರ್ಮಾಣ ಮಾಡಬೇಕು. ಮಗು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾದಾಗ ಒಳ್ಳೆಯ ಶಿಕ್ಷಣವನ್ನು ಒಳ್ಳೆ ಶಿಕ್ಷಣ ಪಡೆದಂತ ಮಗು ಒಳ್ಳೆ ನಾಗರಿಕನಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಪ್ರತಿಯೊಬ್ಬರು ತಂದೆ ತಾಯಿಯವರು ನಮ್ಮ ಎಷ್ಟೇ ಬಿಜಿ ಶೆಡ್ಯೂಲ್ ಇದ್ರೂ ಸಹ ನಾವೇನ್ ಮಾಡಬೇಕು, ಸಮಯವನ್ನು ಮಕ್ಕಳಿಗೆ ಕೊಟ್ಟು ಒಳ್ಳೆಯ ಪಾಠಗಳು ಸುಖಗಳನ್ನು ತಿಳಿಸುವುದರ ಮೂಲಕ ಮಗುವನ್ನು ಒಳ್ಳೆ ರೀತಿಯಿಂದ ಅವನಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ತಾನು ಬೆಳಿಲಿಕ್ಕೆ ನಾವು ಪ್ರೋತ್ಸಾಹವನ್ನು ನೀಡಬೇಕು. ಸರಿಯಾದ ಆಹಾರ ಕೊಡಬೇಕು, ಸರಿಯಾದ ಬಟ್ಟೆ ಕೊಡಬೇಕು, ಸರಿಯಾದ ಕಷ್ಟವನ್ನು ಕೇಳಿ ಅದಕ್ಕೆ ಪರಿಹಾರ ಮಾಡಿದಾಗ ನಮ್ಮ ಕುಟುಂಬದಲ್ಲಿ ಮಗು ಸದೃಢವಾಗಿ ಬೆಳಲಿಕ್ಕೆ ಸಾಧ್ಯ ಆಗ್ತದ. ಕುಟುಂಬ ಏನಪ್ಪಾ ಅಂದ್ರೆ ಮಗುವಿನ ರಕ್ಷಣೆಯ ಹೊಣೆಯನ್ನು 100ಕ್ಕೆ 70% ನಾವೇ ಹೊರಬೇಕು. ಇದು ಅದಕ್ಕೆ ಕುಟುಂಬಸ್ಥರು ಏನಪ್ಪಾ ನಾವೆಲ್ಲರೂ ಏನಪ್ಪಾ ಅಂದ್ರೆ ಮಗುವಿನ ರಕ್ಷಣೆಯನ್ನು ಮಾಡೋಣ. ಮುಂದಿನ ರಕ್ಷಣೆ ಸಮುದಾಯ. ವ್ಯಕ್ತಿಗಳ ಒಡನಾಟವೇ ಸಮುದಾಯ, ಸಮುದಾಯದ ಗುಂಪೆ ಸಮಾಜ. ಮಗುವಿನ ರಕ್ಷಣೆಯಲ್ಲಿ ಸಮಾಜ ಮತ್ತು ಸಮುದಾಯ ಬಹುಮುಖ್ಯವಾದಂತಹ ಪಾತ್ರ ವಹಿಸುತ್ತದೆ. ಸಮಾಜ ಸೇವೆಗಿಂತ ಅಧಿಕ ಜಪವಿಲ್ಲ, ಸಮಾಜ ಸೇವೆಗಿಂತ ಅಧಿಕ ತಪವಿಲ್ಲ, ಸಮಾಜ ಸೇವೆಗಿಂತ ಅಧಿಕ ಯೋಗವಿಲ್ಲ, ಸಮಾಜ ಸೇವೆಗಿಂತ ಅಧಿಕ ಪೂಜೆ ಇಲ್ಲ. ಅದಕ್ಕಾಗಿ ಈ ಸಮಾಜ ಸೇವೆಯಲ್ಲಿ ನಾಗರಿಕನ ಪಾತ್ರ ಬಹುಮುಖ್ಯವಾಗಿದೆ. ಪ್ರತಿಯೊಬ್ಬ ಸಮಾಜದ ವ್ಯಕ್ತಿ ಆ ಮಗು ನಮ್ಮ ಸಂಪತ್ತು, ನಮ್ಮ ಆಸ್ತಿ, ಆ ಮಗುವನ್ನ ಆ ಸಂಪತ್ತಿನಂತೆ ಅಷ್ಟೇ ಪ್ರೀತಿಯಿಂದ ರಕ್ಷಣೆ ಮಾಡಬೇಕಾದುದು ಸಮಾಜದ ಕರ್ತವ್ಯವಾಗಿದೆ. ಹಾಗಾಗಿ ಸಮಾಜದಲ್ಲಿ ರಕ್ಷಕರು ರಕ್ಷಕರಾಗದೆ ಮಕ್ಕಳ ರಕ್ಷಣೆ ಮಾಡತಕ್ಕಂತಹ ರಕ್ಷಾ ಕವಚವಾಗಿ ಸಮುದಾಯ ಸಮಾಜ ಪಾತ್ರ ನಿರ್ವಹಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಸಮಾಜದ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಪ್ರತಿಯೊಬ್ಬ ವ್ಯಕ್ತಿ ಸಹ ಆ ಮಗುವಿನ ರಕ್ಷಣೆಯಲ್ಲಿ ಹೇಗೆ ಗಂಡನಿಗೆ ರಕ್ಷಾ ಕವಚವಿತ್ತೋ ಅದೇ ರೀತಿ ಸಮಾಜ ಮಗುವಿಗೆ ರಕ್ಷಾ ಕವಚವಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಆ ಮಗು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಆದರ್ಶ ಪ್ರಜೆಯಾಗಿ ಸಮಾಜದ ಒಬ್ಬ ಉತ್ತಮ ಸಂಪತ್ತಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದ. ಆ ನಿಟ್ಟಿನಲ್ಲಿ ಸಮಾಜದ ಪಾತ್ರ
ಮುಖ್ಯವಾಗಿದೆ ಮಗುವಿನ ಸಂರಕ್ಷಣೆಯಲ್ಲಿ. ಮುಂದೆ ಶಾಲೆ. ಮಗು ಶಾಲೆಗೆ ಬಂದ ನಂತರ ಶಾಲೆಯಲ್ಲಿರುವ ಎಲ್ಲ ಶಿಕ್ಷಕರು ಮಕ್ಕಳನ್ನು ಒಳ್ಳೆಯ ಭಾವನೆಯಿಂದ ನೋಡಬೇಕು ಮತ್ತು ಪ್ರತಿಯೊಂದು ಮಕ್ಕಳನ್ನು ಕಳಚಿಯ ರೂಪದಲ್ಲಿ ನೋಡಿ ಅವರನ್ನು ಅವರ ಮನೆಯ ಸ್ಥಿತಿ ಮತ್ತು ಮಕ್ಕಳ ಮನಸ್ಥಿತಿಯನ್ನು ತಿಳಿದುಕೊಂಡು ಮಕ್ಕಳಿಗೆ ಬೋಧನೆ ಮಾಡೋದ್ರ ಜೊತೆಗೆ ಶಾಲೆಯಲ್ಲಿ ಒಂದು ಮಕ್ಕಳ ಪೆಟ್ಟಿಗೆಯನ್ನು ಸಹಾಯಕ ಪೆಟ್ಟಿಗೆಯನ್ನು ಇಟ್ಟು ಅಲ್ಲಿ ಮಕ್ಕಳ ಅನಿಸಿಕೆಗಳನ್ನು ತಿಳಿದುಕೊಂಡು ಮಕ್ಕಳಿಗೆ ರಕ್ಷಣೆಯನ್ನು ಮಾಡಬೇಕು. ಸರ್ಕಾರ. ಮಗುವಿನ ರಕ್ಷಣೆಯ ಒಂದು ಮಹತ್ವವಾಗಿರ್ತಕ್ಕಂಥ ಹೊಣೆ ಯಾವ್ದಪ್ಪ ಅಂದ್ರ ಸರ್ಕಾರದ್ದು. ಅದರಲ್ಲಿ ಕೂಡ ಒಂದು ಕಾನೂನಾತ್ಮಕ ರಕ್ಷಣೆಯನ್ನ ನೀಡ್ತಕ್ಕಂಥದ್ದು ಸರ್ಕಾರದ ಒಂದು ಕೆಲಸ. ಹೀಗಾಗಿ ನಾವು ಒಂದು ನಿನ್ನೆ ನೋಡ್ತಾ ಇದ್ದೀವಿ, ಮಗುವಿನ ರಕ್ಷಣೆಗಾಗಿ ಎಷ್ಟೊಂದು ಸರ್ಕಾರ ಕಾಯ್ದೆಯನ್ನು ರೂಪಿಸಿದೆ ಎಂಬ. ಮೊದಲನೇ ಹೇಳ್ಬೇಕಾಯ್ತಪ್ಪ ಅಂತಂದ್ರ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ 1986 ಜಾರಿಗೆ ಬಂದಿರತಕ್ಕಂಥ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ. ಎರಡನೇ ಬರ್ತಕ್ಕಂಥದ್ದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಮೂರನೇ ಬರ್ತಕ್ಕಂಥದ್ದು ಜೆ ಕಾಯ್ದೆ, ಬಾಲ ನ್ಯಾಯಾಲಯ ರಕ್ಷಣಾ ಕಾಯ್ದೆ. ಇದು 2015 ಜಾರಿಗೆ ಬಂತು. ಅದಾದ ನಂತರ 2012 ಜಾರಿಗೆ ಬಂದಿರತಕ್ಕಂಥ ಪೋಕ್ಸೋ ಕಾಯ್ದೆ. ಎಲ್ಲವೂ ಕೂಡ ಇದನ್ನು ಹೊರತುಪಡಿಸಿ ಹಲವಾರು ಕಾಯ್ದೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಎಲ್ಲ ಕಾನೂನಿನ ಒಂದು ಕಾಯ್ದೆಗಳ ಮುಖಾಂತರ ನಾವು ಶೋಷಣೆ ಇರತಕ್ಕಂಥ ಮಗುವನ್ನ ರಕ್ಷಣೆ ಮಾಡಬಹುದಾಗಿ ನಾನು ಹೇಳ್ತೀನಿ. ಮುಂದೆ ಸಂಘ ಸಂಸ್ಥೆಗಳು. ಮಕ್ಕಳ ರಕ್ಷಣೆಯಲ್ಲಿ ಈ ಸಂಘ ಸಂಸ್ಥೆಗಳು ಸಹ ಬಹಳಷ್ಟು ಪಾತ್ರ ವಹಿಸುತ್ತವೆ. ಅದರಲ್ಲಿ ಸರ್ಕಾರದ ಸಂಘ ಸಂಸ್ಥೆಗಳು ಇರ್ಬೋದು ಅಥವಾ ಸರ್ಕಾರೇತರ ಸಂಘ ಸಂಸ್ಥೆಗಳು ಇರಬಹುದು. ಅದರಲ್ಲಿ ನಿನ್ನೆ ನೋಡ್ತಾ ಇದ್ವಿ ನಾವು NGOಗಳಾಗಲಿ, ಧಾರ್ಮಿಕ ಸಂಸ್ಥೆಗಳಾಗಲಿ, ಮಕ್ಕಳ ದತ್ತತೆ ಮತ್ತು ಮಕ್ಕಳ ಅಭಿವೃದ್ಧಿ ಕಾವಲು ಸಮಿತಿ, ವಿಶ್ವ ವಾತ್ಸಲ್ಯ ಇತ್ಯಾದಿಗಳು ಸಹ ಈ ಮಕ್ಕಳ ಒಂದು ರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ನಾನು ಮಗು ನನ್ನ ರಕ್ಷಣೆಗಾಗಿ ಇಷ್ಟೆಲ್ಲ ಜನ ಇದ್ರೂ ಕೂಡ ನನ್ನ ರಕ್ಷಣೆಯನ್ನು ನಾನು ಕೂಡ ಮಾಡಿಕೊಳ್ಳಬೇಕಾಗುತ್ತದೆ. ಸ್ವರಕ್ಷಣೆಯೇ ಎಲ್ಲಕ್ಕಿಂತ ಮಿಗಿಲಾದದ್ದು. ಇವರೆಲ್ಲರೂ ನನಗೆ ಸಪೋರ್ಟ್ ಮಾಡಬಹುದು ವಿನ ನನ್ನ ಜೀವನವನ್ನು ಕೊಳ್ಳೋನು ನಾನೇ ಇದ್ದಿರ್ತೀನಿ. ಇವರ ಎಲ್ಲಾ ಸಹಕಾರವನ್ನು ಪಡ್ಕೊಂಡು ನಾನು ನನ್ನ ಜೀವನವನ್ನು ನಿರೂಪಣೆ ಮಾಡ್ಕೋಬೇಕಾಗ್ತದೆ. ಧನ್ಯವಾದ. ಎಲ್ಲರೂ ಸೇರಿ ಮಕ್ಕಳ